ಟ್ರೋಲ್ ಮಾಡಿ ಇನ್ನೊಂದ್ ಮಾಡಿ ನನಗ್ ಬೇಜಾರಾಗಿದೆ. ನಿಮ್ ಮನೇಲೆ ಒಬ್ಬ ರಾಹುಲ್ ಡ್ರಿಂಕ್ಸ್ ಮಾಡಿ ಮಾತಾಡ್ತೀರಾ, ಕುಡ್ಬಿಟ್ಟು ಮಾತಾಡ್ತಾರ. ಎಲ್ತ್ಕೊಂಡ್ ಬಂದಿರೋದು ಯಾವ ಮನೆಯಿಂದ? ಈ ಮನೆಯಿಂದ. ಈ ಮನೆ ಅವ್ನ ಕಲೆಗೆ ನಾವ್ ಬೆಲೆ ಕೊಡ್ಬೇಕಾ ಕೊಡ್ಬಾರ್ದು? ಅಲ್ಲಪ್ಪ ರಾಹುಲ, ಬಾರಪ್ಪ ಇಲ್ಲಿ, ನಿನ್ಗೇನ ಪದ ಇದ್ರೆ ಹೇಳಪ್ಪ, ಬಾರಯ್ಯ. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಇಂತಿ ನಿಮಗೆ ವಂದನೆಗಳು. ರಾಹುಲ, ಇಲ್ಲಿ ಬಂದು ಅಲ್ಲಾಡ್ಸಪ್ಪ, ಸ್ವಲ್ಪ ಟೊಮೊಟೊ ಹಾಕು ರಾಹುಲ. ರಾಹುಲ, ಈಗ ಇದನ್ನು ರುಬ್ಬಲು ಕೊಡು ರಾಹುಲ. ಮಟನ್ ಸಾರ್ ತೋರಿಸ್ಕೊಡ್ತೀನಿ, ಕುಕ್ಕರ್ ಮುಚ್ಚಿದ್ರೆ 2 ವಿಜಲ್, ಮಟನ್ ಸಾರ್ ರೆಡಿ. ಚಂದ್ರು ನಿಮ್ಮ ಮನೆ ಊಟ. ನಮ್ಮ ಹೋಟೆಲ್ ಇರುವುದು ಗಾಂಧಿ ಭವನದ ಎದುರುಗಡೆ. ಬೆಳ್ಳುಳ್ಳಿ ಕಬಾಬ್ ಪಾಪ್ಯುಲರ್ ಆಗಿದೆ, ಅದರಿಂದ ಬಾರಿ ಕೆಟ್ಟದೂ ಆಗಿದೆ, ಒಳ್ಳೇದು ಆಗಿದೆ. ಕೆಟ್ಟ ರೀತಿಲೆಲ್ಲ ಬೇಜಾನ್ ವಿಮರ್ಶೆಗಳು ಮಾಡ್ತಾರೆ ರಾಹುಲ್ ಬಗ್ಗೆ ಎಲ್ಲ. ಇದೆಲ್ಲ ನಮ್ಗೆ ಬಹಳ ಬೇಸರ ಆಗ್ತದೆ. ನಾವು ಮಾಡೋದು ಇದು ಅನ್ನ ತೋರ್ಸೋದು ರುಚಿ, ಅದ್ರ ಬಗ್ಗೆ ಖುಷಿ ಪಟ್ಟು ಏನ್ ಮಾತಾಡೋದು ನನಗೆ ಖುಷಿ. ಅದನ್ನ ಬಿಟ್ಬಿಟ್ಟು ಮಿಸ್ಬಿಹೇವ್ ಮಾಡೋದೆಲ್ಲ ಆಗ್ತಾ ಇದೆ. ಎಷ್ಟು ಒಳ್ಳೆತನ ಆಗ್ತಾ ಇದೆ, ಅದರಲ್ಲಿ 10-20% ಕೆಟ್ಟದಾಗ ಆಗ್ತಾ ಇದೆ. ಆಗ್ಬಾರ್ದು ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬ ವ್ಯಕ್ತಿ ಮಾತಾಡುವಾಗ ಒಂದು ಪದವನ್ನು ನೋಡ್ಕೊಂಡು ಅದ್ರ ಬಗ್ಗೆ ಒಳ್ಳೆ ವಿಮರ್ಶೆ ಮಾಡಿದ್ರೆ ನಾವು ಖುಷಿ ಪಡ್ತೀವಿ. ಎಷ್ಟೋ ಜನ ಫಾರಿನಲ್ಲೆಲ್ಲ ಮಾತಾಡಿದ್ರೆ ಅದು ಖುಷಿ ಪಡೋಣ. ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್. ಕೆಲಸನೂ ಕಲಿಸಿದೀವಿ, ಸುಮಾರು ಮನೆಗಳಲ್ಲಿ ಅಡಿಗೆನೂ ಮಾಡಿದ್ದಾರೆ. ಆ ಅಡಿಗೆ ವಿಷಯನ ರಾಹುಲ ರುಬ್ಕೊಡಪ್ಪ ಅನ್ನೋದನ್ನೆಲ್ಲ ಕೆಟ್ಟ ಪದದಲ್ಲಿ ಯೂಸ್ ಮಾಡಿದ್ದಾರೆ. ಅದು ಚೆನ್ನಾಗಿ ಕಾಣ್ತಾ ಇಲ್ಲ. ಇದನ್ನೆಲ್ಲ ನಿಲ್ಸಿ ಒಳ್ಳೇದನ್ನ ತಗೊಳ್ಳಿ, ಒಳ್ಳೇದನ್ನ ಮಾಡಿ, ಒಳ್ಳೆ ರೀತಿ ನಮಗೂ ಹೇಳಿ, ನಾವು ಖುಷಿ ಪಡ್ತೀವಿ. ಕೆಟ್ಟ ರೀತಿ ಬೇಡ ಅಂತ ನನ್ನ ಮನಸ್ಸಿನ ಅನಿಸಿಕೆ. ಟ್ರೋಲ್ ಇವಾಗ ನೀವು ಆಡು ಭಾಷೆಯಲ್ಲಿ ಈಗ ನಾವು ಇದೊಂದೇ ಅಡಿಗೆನ ಆಡು ಭಾಷೆಯಲ್ಲಿ ಮಾತಾಡಿದ್ರೆ ತಪ್ಪಾಗ್ತಿತ್ತು. ನಾನು ಮಾಡಿರೋ ಪ್ರತಿ ಒಂದು ಅಡಿಗೆನು ನಮ್ಮ ಕರ್ನಾಟಕದ ಪ್ರತಿ ಭಾಷೆಗಳಲ್ಲಿ ಮಾತಾಡಿ ಪರಿಪೂರ್ಣ ಖುಷಿ ಪಡಿಸಿ ನನ್ನ ಮಾತಿಂದ ಅಡಿಗೆ ಕಲ್ತಿರೋರು ಬಹಳ ಜನ ಇದ್ದಾರೆ. ಅದೇ ಸಾಕಾಗಿದೆ. ನಮ್ಗೇನಾದ್ರೂ ಟ್ರೋಲ್ ಮಾಡಿ ಇನ್ನೊಂದ್ ಮಾಡಿ ಅದೆಲ್ಲ ನೆಸಿಟಿ ಇಲ್ಲ. ಮಾಡಿ ನಿಮ್ ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಅದನ್ನ ಮಿಸ್ಬಿಹೇವ್ ಮಾಡಬೇಡಿ. ಇದಕ್ಕೆ ಕೈ ಮುಗಿದು ಹೇಳ್ತೀನಿ, ಆ ಪದನ ದಯವಿಟ್ಟು ಬೇಗ ಆದಷ್ಟು ಬೇಗ ತೆಗೆದುಬಿಟ್ಟು ಒಳ್ಳೆ ಪದಗಳನ್ನ ಯೂಸ್ ಮಾಡಿದ್ರೆ ಇವಂತ ಜೆಂಟಲ್ಮ್ಯಾನ್ ಯಾರು ಇಲ್ಲ. ಅಂದ್ರೆ ಇವಾಗ ರಾಹುಲ್ ಅವರು ನಿಮ್ಮ ಹತ್ರ ಕೆಲಸ ಮಾಡುವಂತ ಹುಡುಗ, ನನ್ನ ಹತ್ರ ಆತರ 20 ಜನ ಹುಡುಗರು ಇದ್ದಾರೆ. ಆ ಟೈಮಲ್ಲಿ ಇರ್ಲಿಲ್ಲ, ಅವ್ನ್ ಇಟ್ಕೊಂಡೆ. ಅವ್ನ್ ನನ್ ಕೈಗೆ ಬದುಕ್ ಬಂದವನೆ. ಪ್ರತಿಯೊಂದು ಹೇಳಿದ್ರೆ ಅವ್ನ ಅರ್ಥ ಮಾಡ್ಕೊಂಡು ತಂದ್ಕೊಡ್ತಾನೆ. ನಮ್ಗೆ ಕೈಗೆ ಐಟಮ್ ತಂದ್ಕೊಡ್ಬೇಕು, ಮಾಡಾಕ್ತಾ ಇರ್ತೀವಿ. ಐಟಮ್ ಕೈ ಕೊಡೋರು ಒಬ್ಬ ನಮ್ಮ ಬಾಯಿಗೆ ಬರ್ತಾ ಇರ್ತಾರೆ. ಆ ಪದ ನಾನು ರಾಹುಲ್ ಹತ್ರ ಯೂಸ್ ಮಾಡ್ತೀನಿ. ನಮ್ ನಾಗರಾಜ್ ಅಂತ ಒಬ್ಬ ಬರ್ತಾ ಇದ್ದಾನೆ, ರೋಹಿತ್ ಅಂತ ಒಬ್ಬ ಕೌಂಟರ್ ಇದ್ದಾನೆ. ಅವ್ನು ಎಲ್ಲಾ ಕೆಲಸ ಮಾಡ್ತಾನೆ, ಪ್ರತಿಯೊಬ್ಬರು ಮಾಡ್ತಾರೆ. ಇಲ್ಲಿ ಏನೋ ಅವ್ನ ಪ್ರೀತಿಯಿಂದ ರಾಹುಲ್ ಅಂತ ಬಂದಿದೆ. ರಾಹುಲನು ಚೆನ್ನಾಗಿರ್ಲಿ, ಎಲ್ಲಾರು ಚೆನ್ನಾಗಿರ್ಲಿ. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತಲ್ಲ, ಪ್ರೀತಿ ವಿಶ್ವಾಸ. ನನಗೆ ಅವನ ಬಗ್ಗೆ ಮಾತಾಡಿದ್ರೆ ನನಗ್ ಬೇಜಾರಾಗಿದೆ, ಅಷ್ಟೇ ವಿಷಯ. ಅಂದ್ರೆ ಇದರಿಂದ ತುಂಬಾ ನೋವಂತೂ ತಿಂದಿದ್ದೀರಾ ನೀವು? ಅಂದ್ರೆ ಎಷ್ಟು ಖುಷಿಯಾಗಿದೆ, ಅಷ್ಟು ನೋವು ಗೊತ್ತಾಗಿದೆ. ಫಸ್ಟ್ ನಿಮಗೆ ಇದು ಟ್ರೋಲ್ ಆಗ್ತಾ ಇರೋದು ಮೀಮ್ಸ್ ಗಳು ರಾಹುಲ್ ಹೆಸರಲ್ಲಿ ಅಥವಾ ನಿಮ್ಮ ವಾಯ್ಸ್ ಅಲ್ಲಿ, ಬಾರ ರಾಹುಲ ಇಲ್ಲಿ ಇದ್ ಮಾಡು ಅಥವಾ ರಾಹುಲ ಎಲ್ಲಿದ್ಯಾ ಆಗ್ತಾ ಇದ್ರು. ಆ ಮೀನ್ಸ್ ಫಸ್ಟ್ ನಿಮಗೆ ತೋರಿಸ್ತಾರೆ ಯಾರೋ ನೋಡ್ಬೇಕು, ನಮ್ಗೆ ಗೊತ್ತೇ ಇಲ್ಲ. ಅದೆಲ್ಲ ಸ್ನೇಹಿತರು ನಮ್ಗೆ ಕಳಿಸ್ತಾ ಇರ್ತಾರೆ, ನಮ್ ಕಲಾಟ ಕಿಶೋರ್ ಕಳಿಸ್ತಾರೆ, ಸುಮಾರು ನಮ್ಮ ಅಭಿಮಾನಿಗಳಿದ್ದಾರೆ, ನಮ್ಮ ಫ್ರೆಂಡ್ಸ್ ಗಳಿದ್ದಾರೆ, ಪ್ರತಿಯೊಬ್ರು ಕಳಿಸ್ತಾರೆ. ಇದೆಲ್ಲ ಇವಾಗ ಮೀಡಿಯಾ ಡೆವಲಪ್ ಆಗಿರೋದ್ರಿಂದ ಪ್ರತಿಯೊಂದು ಈಸಿಯಾಗಿ ಸಿಗುತ್ತೆ. ಆ ಪದ ಈಸಿ ಸಿಗುತ್ತೆ ಅಂದ್ರೆ ಎಲ್ಲ ಮಾಡಬಾರ್ದು. ಆ ಹೋಟ್ಲು ಮತ್ತೆ ನಿಮ್ ಹೋಟ್ಲಲ್ಲಿ ಸಿಗುವಂತ ಡಿಶಸ್ ಎಷ್ಟು ಫೇಮಸ್ ಆಗಿದ್ಯೋ ಆ ವರ್ಡ್ ಫೇಮಸ್ ಆಯ್ತು. ರಾಹುಲ್ ಇರ್ಲಿ, ಸಂತೋಷ. ನಿಮ್ ಮನೇಲೆ ಒಬ್ಬ ರಾಹುಲ ಇರ್ಲಿ, ಅವನ್ಗೆ ಆ ಪದ ಯೂಸ್ ಮಾಡಿದ್ರೆ ಏನ್ ತಪ್ಪಾಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾನು ಚಿರಋಣಿ. ನಿಮ್ಮನೇದೇ ತಿಳ್ಕೊಂಡು, ಇದು ನಿಮ್ಮ ಮನೆ, ಇದು ನನ್ನ ಮನೆ ಅಲ್ಲ, ಇದು ನಿಮ್ ಮನೆ. ನಾನ್ ನಿಮ್ಮನೇಲಿ ಎಲ್ಲ ಅಡಿಗೆ ಕಲ್ಸ್ಕೊಟ್ಟಿದ್ದೀನಿ. ನೀವೆಲ್ಲ ಕಲೀರಿ, ತಿನ್ನಿ, ಖುಷಿ ಪಡಿ ಅಂತ ಹೇಳಿದ್ದೀನಿ. ಯಾರೋ ಒಂದು ಹುಡುಗನ ಬಗ್ಗೆ ಹಂಗೆಲ್ಲ ಮಾತಾಡೋದು, ನನ್ನ ಬಗ್ಗೆ ನನ್ಗೂ ಒಂದ್ 2-3 ಸಲ ಮಾತಾಡಿದ್ದಾರೆ. ಡ್ರಿಂಕ್ಸ್ ಮಾಡಿ ಮಾತಾಡ್ತೀರಾ, ಅದೆಲ್ಲ ನಾವು ಡ್ರಿಂಕ್ಸ್ ಎಲ್ಲ ಮಾಡಿ ಮಾತಾಡ, ನಾವ್ ಮಾತಾಡೋದೇ ನ್ಯಾಚುರಲ್ ಆಗಿ. ಈಗ ವಾಯ್ಸ್ ಇರೋದೇ ಆತರ. ನಮ್ಗೆ ಇದು ಕಲೆಗೆ ಬೆಲೆ ಕೊಡ್ತೀವಿ. ನಾವ್ ಅನ್ನ ತಿಂತಿರೋದು ಇದರಿಂದ. ಈ ಕುಡಿಯಕ್ ಬೇಜಾನ್ ಜಾಗ ಇದೆ, ಇದು ಕುಡಿದ್ಬಿಟ್ಟು ಮಾತಾಡ್ತಾರ, ಯಾಕೆ ಮಾತಾಡ್ಬೇಕು? ಬೇಸರ ಆದಾಗ, ಖುಷಿ ಆದಾಗ ಪದಗಳು ಜಾಲಿಯಾಗಿ ಬರ್ತವೆ. ಇದೆಲ್ಲ ಪದ ಯೂಸ್ ಮಾಡಿರೋದು, ಇದನ್ನೇನ್ ಬರ್ಕೊಂಡು ಡೈಲಾಗ್ ಬರ್ದಿರೋದು. ನ್ಯಾಚುರಲ್ ಆಗಿ ಮಾಡಿದೀವಿ, ನೀವು ಮಾಡಿ. ನೀವು ಮಾಡೋದ್ರಲ್ಲಿ ಬೇಜಾರಿಲ್ಲ, ಕೆಟ್ಟ ರೀತಿಯಲ್ಲಿ ಮಾಡ್ಬೋದು. ನಾನು ನನ್ನ ಅಭಿಮಾನಿ ದೇವರುಗಳಿದ್ದಾರೆ, ನನ್ನ ಪ್ರೀತಿ ತೋರ್ಸೋರಿದ್ದಾರೆ, ವಿಶ್ವಾಸಕ್ಕೆ ಬಂದಿದ್ದಾರೆ. ನನ್ನ ನೋಡ್ಕೊಳ್ಳೋ ಬೆಳ್ಳುಳ್ಳಿ ಕಬಾಬ್ ನೋಡಕ್ಕೆ ಇವತ್ತು 20% ಕಸ್ಟಮರ್ ಬರ್ತಾ ಇದ್ದಾರೆ. ಆದ್ರೆ ಯಾವತ್ತನ ನಾವು ಅವ್ರನ್ನ ಬೇರೆ ರೀತಿಯಲ್ಲಿ ನೋಡೋದಿಲ್ಲ. ಅವ್ರನ್ನ ಪ್ರೀತಿ ನಾನು ಇವತ್ತಿಲ್ಲ ಇಲ್ಲ, ನಾನು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿದೆ 22 ವರ್ಷ. ಅವತ್ತೇನು ಇದೀನಿ ಚಂದ್ರು, ಇವತ್ತು ಅದೇ ಚಂದ್ರು.
ಅವತ್ತೇನ್ ಮರ್ಯಾದೆ ಕೊಡ್ರಿ ಇವತ್ತು ಎಲ್ಲರೂ ನನಗ ಅವ್ರ ಅನ್ನ ಹಾಕೋರ್ರಿ ನಾನು ಅಡಿಗೆ ಮಾಡ್ಬೋದು ನನ್ಗೆ ಅನ್ನ ಹಾಕೋದು ಅವ್ರು ದುಡ್ಡು ಕೊಡೋದು ಅವ್ರು ನಾನು ಅಡಿಗೆ ಮಾಡ್ಬೋದು ಎಲ್ಲ ರುಚಿ ಇದ್ರೆ ಶುಚಿ ಇದ್ರೆ ಬರ್ತಾರೆ ಸುಮ್ನೆ ಬರಲ್ಲ. ಹೌದೌದೌದೌದೌದು ಎಲ್ಲಾ ತಂದಾಗ್ಲೇ ಅದಕ್ಕೊಂದು ಬೆಲೆ. ಅದಕ್ಕೆ ಬೆಲೆನೇ ಇಲ್ಲದಿಲ್ಲ. ಹೋಗ ಟಿವಿ ತೋರ್ತ ಬೆಳ್ಳುಳ್ಳಿ ಕಬಾಬ್ ಹಂಗಾರೆ ಮಾಡಿದವರೆಲ್ಲ ಚೆನ್ನಾಗಿ ನೋಡ್ತಾವ್ರ ಮಾಡಿದ ಅಡ್ಗೆ ಎಲ್ಲ ಕ್ಲಿಕ್ ಆಗಿದ್ಯಾ ಹೇಳಿ ಎಲ್ಲ ಹಂಗ್ ಮಾಡಿ ನಿಜ ಒಬ್ಬರ ಬಗ್ಗೆ ಮಾತಾಡೋದು ಅದು ಉತ್ತಮ. ನೀವು ಒಂದ್ ಹೇಳಿದ್ರಿ ಅದು ಕೂತ್ ಮಾತಾಡ್ತೀರಾ ಹಾಗೆ ಹೀಗೆ ಅಂತ ಮನುಷ್ಯ ಅಂದ್ರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ನೋಡಿದಾಗ ಹಂಗ್ ಜಡ್ಜ್ ಮಾಡಿದಾಗ ಸರ್ ಬೆಳಗಿನ ಜಾವ 2 ಗಂಟೆವರೆಗೂ ಶೂಟಿಂಗ್ ಮಾಡ್ತೀವಿ. ಅದು ನಮ್ ಕಷ್ಟ ನಮಗ್ ಗೊತ್ತಿರುತ್ತೆ. ಅವೆಲ್ಲ ಮಾಡಲ್ಲ ನಾವು ಇದು ನಮ್ಗೆ ಅನ್ನ ಕೊಟ್ಟಿದೆ. ಅನ್ನಕ್ಕೆ ಬಹಳ ಬೆಲೆ. ನಾವು ಕಲ್ತ್ಕೊಂಡ್ ಬಂದಿರೋದು ಯಾವ ಮನೆಯಿಂದ ಈ ಮನೆಯಿಂದ. ಈ ಮನೆಗೆ ಏನ್ ಕೊಟ್ಟಿದ್ದಾರೆ ಗೌರವ. ಆ ಗೌರವದಲ್ಲಿ ಅಟ್ಲೀಸ್ಟ್ ನಾನು 10% ಉಳಿಸ್ಕೊಂಡಿಲ್ಲ ಅಂದ್ರೆ ಸುಮ್ನೆ ಜಂಬಕ್ ಫೋಟೋ ಹಾಕ್ಬೋದು ಅಲ್ಲ. ನಾವು ಜಂಬದವ್ರಲ್ಲ. ನನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಾನು ಯಾರು, ನಾನು ಏನು, ನನ್ನ ಪ್ರೊಫೆಷನಲ್ ಏನು ಅಂತ. ಅದರಿಂದ ನನಗೆ ಬಹಳ ಗೌರವ ಇದೆ. ಅದು ನಾನು ಜಂಬೋಗಿ ಹೇಳ್ಕೊತೀನಿ. ಆದ್ರೆ ದುರುಪಯೋಗ ಪಡಿಸಲ್ಲ. ಯಾರ ಬಗ್ಗೆನೂ ದುರುಪಯೋಗ. ನಾನು ಕೆಲಸದವ್ರು ಅಂತ ಯಾವತ್ತೂ ಅನ್ನಲ್ಲ. ನಮ್ಮೊಂದು ಕುಟುಂಬ ಇದು. ಆ ಕುಟುಂಬಕ್ಕೆ ನಾವು ಬೆಲೆ ಕೊಡ್ಬೇಕು. ನನಗೆ ಆ ಹುಡುಗನ್ ಅಂದಿದ್ದು ನಮ್ಗೆ ಬೇಸರ ಆಯ್ತು. ನಾನು ಇದನ್ನು ಹೇಳ್ಬೇಕು. ರಾಹುಲ್ ಅವರು ನಿಮ್ಮ ಹತ್ರ ಎಷ್ಟು ವರ್ಷದಿಂದ 2 ವರ್ಷದ ಮೇಲೆ 6 ತಿಂಗಳಿನಾಗ 2 ವರ್ಷದಿಂದ 6 ತಿಂಗಳು ಅವು ಇದೆಲ್ಲ ಆದ್ಮೇಲೆ ಆತ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾನ? ನೋವು ಗೊತ್ತಾಗಲ್ಲ ಸರ್ ಹೇಳಕ್ಕೆ. ಅವೆಲ್ಲ ಹೇಳಕ್ ಒಂದ್ ಹುಡುಗ ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ಕೊಂಬ ಅವ್ನ ಕಲೆಗೆ ನಾವು ಬೆಲೆ ಕೊಡ್ಬಾರ್ದು ಅಲ್ಲ. ಆ ಹುಡುಗ ಬಂದು ಖುಷಿ ಪಟ್ಟು ಕೊಟ್ಟಿದ್ದಾನೆ. ಆ ಹುಡುಗ ನಾವು ಗೌರವ ಕೊಡ್ರಿ. ಈಗ ರಾಹುಲ ಮತ್ತೆ ನಿಮ್ದು ಕಾಂಬಿನೇಷನ್ ಕೆಲವರು ಈ ತರ ಪಾಸಿಟಿವ್ ಆಗಿ ನೋಡಿ ನಿಮ್ಗೊಂದು ಆಕ್ಟ್ ಮಾಡ್ಕೊಂಡ್ ತೊಂದ್ರೆ ಇಲ್ವಲ್ಲ, ಪ್ರೀತಿ ಅಲ್ವಾ? ಹೌದೌದು. ಬಟ್ ಕೆಲವರು ಈ ತರ ನೆಗೆಟಿವ್ ಮಾತಾಡಿದಾಗ ಇದು ಮಾಡಿದಾಗ ಅಪ್ಪ ರಾಹುಲ ಬಾಳಪ್ಪ ಇಲ್ಲಿ ನಿನ್ಗೇನ ಪದ ಇದ್ರೆ ಹೇಳಪ್ಪ ಬಾಳಯ್ಯ. ರಾಹುಲ ಚೆನ್ನಾಗಿ ನಿನ್ ಏನ್ ಅನ್ಸಿದೆ? ಮನ್ಸಿಗೆ ಬೇಜಾರಾಗಿದ್ಯಾ? ನಮಗೆ ಬಾಸ್ ಪ್ರೀತಿಯಿಂದ ಹೇಳ್ತಾ ರಾಹುಲ ರಾಹುಲ ರುಬ್ಬು ಕರ ಎತ್ತರಿಗೆ ಹೇಳ್ತಾ ಇದೆಯಾ ಆತರ ಹೇಳ್ಬೇಡಿ. ನಿಮ್ಗೂ ಬೇಜಾರಾಗತ್ತೆ, ಆಮೇಲೆ ಬಾಸ್ಗೂ ಬೇಜಾರಾಗತ್ತೆ. ಈ ತರ ಹೇಳ್ಬಾರ್ದು. ನಮ್ಗೆ ಫ್ಯಾಮಿಲಿ ಇದೆ. ಒಳ್ಳೇದಕ್ಕೆ ಯಾವತ್ತಿದ್ರು ನಾವು ರೆಡಿ. ಕೆಟ್ಟ ಪದಗಳು ಅವ್ರಿಗೆ ಕನ್ನಡ ಮಾತಾಡಕ್ ಬರಲ್ಲ. ಅವನು ಬಹಳ ಬೇಸರ ಮಾಡ್ಕೊಂಡಿದ್ದಾನೆ. ಅವ್ರಿಗೊಂದು ಕುಟುಂಬ ಇದೆ, ಅವ್ರಿಗೊಂದು ವಿಶ್ವಾಸ ಇದೆ. ನಾನು ನನ್ನ ಜೊತೆಲಿ ಇದ್ದಾನೆ, ನಾನು ಕೆಲಸ ಕಲ್ತ್ಕೊಟ್ಟಿದ್ದೀನಿ. ಅದ್ ಮಾಡೋ ಇದು ಕಾಮನ್ ಆಗಿ ಮಾತಾಡ್ತಾ ಇದ್ವಿ. ಅದನ್ನ ನೀವು ಕೆಟ್ಟ ರೀತಿ ಯೂಸ್ ಮಾಡಿದಾಗ ಅವ್ರು ಫೀಲ್ ಆಗಿದ್ದಾನೆ. ದಯವಿಟ್ಟು ಆ ಪದಗಳನ್ನ ಯೂಸ್ ಮಾಡಬೇಡಿ. ನೀವು ಬೆಳೆಸಿ, ರಾಹುಲ್ನು ಬೆಳೆಸಿ, ಚಂದ್ರನು ಬೆಳೆಸಿ, ಎಲ್ಲಾರನ್ನೂ ಬೆಳೆಸಿ. ಆದ್ರೆ ಕೆಟ್ಟ ಪದ ಬೆಳೆಸ್ಬೇಡಿ. ಇಷ್ಟು ನಾನು ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಂತಿ ನಿಮಗೆ ವಂದನೆಗಳು. ಆಗ ನಿಮ್ಗೆ ರುಬ್ಬು ಕೊಡೋ ರಾಹುಲ, ರುಬ್ಬು ಕೊಡೋ, ಅದ್ ತಗೊಂಬರೋ, ಇದ್ ತಗೊಂಬರೋ, ಪ್ರತಿಯೊಂದು ರಾಹುಲ ಅಂತ ಇದೀನಿ. ಚೆನ್ನಾಗಿ ನನ್ ಬಗ್ಗೆ, ನಮ್ ಹೋಟ್ಲು ಬಗ್ಗೆ, ನಮ್ ರಾಹುಲನ್ ಬಗ್ಗೆ ಹೇಳಿರೋದ್ರಿಂದ ನಮ್ಗೆ ಬಹಳ ಖುಷಿ ಇದೆ. ಒಳ್ಳೆ ವ್ಯೂಸ್ ಬರ್ತಾ ಇದೆ. ಟ್ರೋಲ್ ಮಾಡಿದೀರಾ, ಎಲ್ಲ ಇದೆ. ಆದ್ರೆ ಮನ್ಸಿಗೆ ಬೇಜಾರಾಗಿತ್ತು, ನಾನು ಹೇಳ್ಬಿಟ್ಟಿದ್ದೀನಿ. ಇನ್ನು ಮುಂದೆ ದಯವಿಟ್ಟು ಖುಷಿಯಾಗಿರಿ. ಒನ್ ಮೋರ್ ಅಂತ ಮಾಡ್ತಾ ಇರಿ. ಆಮೇಲೆ ಹೇಳ್ತಾ ಇರಿ. ಏನಂತೀರಾ? ಬಾಯ್.